ನಮಸ್ಕಾರ. ಭಾರತದ ಭಾವಿ ಅಗ್ನಿವೀರರು. ಇಂದು ನಾವು ಹಾಸನ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣವನ್ನು ನೋಡಲಿಕ್ಕೆ ಹೊರಟಿದ್ದೀವಿ. ಇಲ್ಲಿ ಇದೇ ಆಗಸ್ಟ್ 10ರಿಂದ 22ರವರೆಗೆ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ GD, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್, ಅಗ್ನಿವೀರ ಟೆಕ್ನಿಕಲ್ ಹುದ್ದೆಗಳಿಗೆ ಆರ್ಮಿ ರ್ಯಾಲಿ ನಡೆಯಲಿದ್ದು, ಈ ಹಾಸನ ಕ್ರೀಡಾಂಗಣದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಕೋಲಾರ, ಮಂಡ್ಯ, ತುಮಕೂರು, ಮೈಸೂರು, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಕೊಡಗು, ಚಿತ್ರದುರ್ಗ, ಹಾಸನ, ಬಳ್ಳಾರಿ ಮತ್ತು ವಿಜಯನಗರ ಈ ಜಿಲ್ಲೆಯ ಅಭ್ಯರ್ಥಿಗಳು ಇಲ್ಲಿ ಹಾಸನದಲ್ಲಿ ನಡೆಯತಕ್ಕಂಥ ಆರ್ಮಿ ರ್ಯಾಲಿಯಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಸಿ ತಮ್ಮ ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡಂಥ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಬಹುದು. ಆತ್ಮೀಯ ಭಾವಿ ಅಗ್ನಿವೀರರೇ, ಮಳೆರಾಯನ ಆರ್ಭಟದಿಂದ ಗ್ರೌಂಡ್ ಎಲ್ಲ ಭಾಳ ರಾಡಿಯಾಗಿದೆ. ಈಗ ವರ್ಕ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೂ ಸಹಿತ ಮಳೆರಾಯ ನಿಲ್ತಾ ಇಲ್ಲ. ಪ್ರತಿನಿತ್ಯ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಗ್ರೌಂಡನ್ನು ತಯಾರು ಮಾಡ್ತಾ ಇದ್ದಾರೆ. ಆದರೂ ಮಳೆ ನಿಲ್ಲದೇ ಇದ್ದ ಕಾರಣ ತೊಂದರೆ ಆಗ್ತಾ ಇದೆ. ಆದರೂ ಸಹಿತ ನಾಳೆಯಿಂದನೇ ಆರ್ಮಿ ರ್ಯಾಲಿ ನಡೆಯೋದ್ರಿಂದ ಭಾಳ ವರ್ಕ್ ಸ್ಪೀಡಾಗಿ ಮಾಡ್ತಾ ಇದ್ದಾರೆ. ಹಾಸನದ ಜಿಲ್ಲಾ ಕ್ರೀಡಾಂಗಣ ಒಳ್ಳೆಯ ಸ್ಟೇಡಿಯಂ, ಆದರೆ ಮಳೆಯಿಂದಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆದರೂ ಅಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಭಾಳ ಫಾಸ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ಭಾವಿ ಅಗ್ನಿವೀರರೇ, ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಹಾಸನದ ಜಿಲ್ಲಾ ಕ್ರೀಡಾಂಗಣ. ಇಲ್ಲಿ ಏನಿರ್ತದಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತದೆ. 1600 ಮೀಟರ್ ಓಟವನ್ನು 5 ನಿಮಿಷ 30 ಸೆಕೆಂಡ್ ಒಳಗಡೆ ಹೊಡಿದರೆ ಎಕ್ಸಿಲೆಂಟ್ ಅಂತ ಮಾಡ್ತಾರೆ. ಅದೇ ರೀತಿಯಾಗಿ 5 ನಿಮಿಷ 30 ಸೆಕೆಂಡ್ದಿಂದ 5:45 ಹೊಡಿದ್ರೆ ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ರನ್ನಿಂಗ್ ಏನಿರ್ತದಪ್ಪ ಅಂದರೆ 2 ಗ್ರೂಪ್ ಇರ್ತಾವೆ, ಒಂದು ಫಸ್ಟ್ ಗ್ರೂಪ, ಒಂದು ಸೆಕೆಂಡ್ ಗ್ರೂಪ. ಅದೇ ರೀತಿಯಾಗಿ ಪ್ಲಪ್ಸ 10 ತೆಗೆದ್ರೆ ಎಕ್ಸಿಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸ್ ಇರ್ತದೆ. ಅದೇ ರೀತಿಯಾಗಿ ಲಾಂಗ್ ಜಂಪ್ ಇರ್ತದೆ. ಲಾಂಗ್ ಜಂಪ್ ಎಷ್ಟು ಇರ್ತದೆ ಅಂದ್ರೆ 9 ಫೂಟ್ ಇರ್ತದೆ. ಇವೆಲ್ಲ ಮುಗಿದ ಮೇಲೆ ನಿಮ್ದು ಹೈಟಾ, ವೇಟಾ, ಚೆಸ್ಟಾ ಚೆಕ್ ಮಾಡ್ತಾರೆ. ಅದರಲ್ಲಿ ನೀವು ಫಿಟ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇದೇ ಗ್ರೌಂಡಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಮೆಡಿಕಲ್ ಟೆಸ್ಟ್ ಸಹಿತ ಇಲ್ಲೇ ಮಾಡ್ತಾರೆ. ನೀವು ಮೆಡಿಕಲ್ ಟೆಸ್ಟ್ನಲ್ಲಿ ಸೆಲೆಕ್ಷನ್ ಆದ್ರಿ ಅಂದರೆ ನೆಕ್ಸ್ಟ್ ಆರ್ಮಿ ಪರೀಕ್ಷೆಗೆ ನಿಮಗೆ CET ಎಕ್ಸಾಮ್ಗೆ ನಿಮ್ಗೆ ಹಾಲ್ ಟಿಕೆಟನ್ನು ಕೊಡ್ತಾರೆ. ಆತ್ಮೀಯ ಭಾವಿ ಅಗ್ನಿವೀರರೇ, ಮಳೆ ಭಾಳ ಆಗ್ತಾಯಿದೆ, ಕಂಟಿನ್ಯೂ ಆಗ್ತಾಯಿದೆ. ನಾವು ಇಂದು ಮುಂಜಾನೆ ಮಾಡಿದಂಥ ವಿಡಿಯೋ ಇದು. ಮಳೆ ಭಾಳ ಆಗಿತ್ತು ನಾವು ಹೋದಾಗ, ಅಂದರೆ ಕಂಟಿನ್ಯೂ ಆಗಿ. ಹಾಸನ ಅಂದ್ರೆ ಅದು ಮಳೆ ಏರಿಯಾ, ಆದರೂ ಸಹಿತ ಒಂದು ಇಂಡಿಯನ್ ಆರ್ಮಿ ರ್ಯಾಲಿಯನ್ನು ನಡೆಸಬೇಕು ಹಾಸನದಲ್ಲಿ ಅಂಥೇಳಿ ಅಲ್ಲಿದ್ದಂಥ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಭಾಳ ಶ್ರಮವನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾವು ಮೊದಲಿಗೆ ಧನ್ಯವಾದಗಳನ್ನು ತಿಳಿಸೋಣ. ಒಳ್ಳೆಯ ಕ್ರೀಡಾಂಗಣ, ಯಾಕೆಂದರೆ ಮೆಡಿಕಲ್ ಟೆಸ್ಟ್ ಮಾಡಲಿಕ್ಕೆ ಆಗಿರ್ಬೋದು, ಆಮೇಲೆ ಲಾಂಗ್ ಜಂಪು, ಪ್ಲಪ್ಸು ಎಲ್ಲ ಮಾಡಲಿಕ್ಕೆ ಒಳ್ಳೆಯ ಕ್ರೀಡಾಂಗಣ ಇದೆ. ಆದರೆ ಮಳೆರಾಯ ಸ್ವಲ್ಪ ತಡೆದರೆ ಅನುಕೂಲ ಆಗ್ತದೆ. ನೋಡೋಣ ನಾಳೆಯಿಂದ ಏನಾಕೈತೆ ನೋಡೋಣ. ಆದರೂ ಸಹಿತ ಇಂದು ಮುಂಜಾನೆ ನಾವು ಹೋದಾಗ ಅಲ್ಲೆಲ್ಲೇ ನೀರು ನಿಂತಿದ್ದು, ಆಮೇಲೆ ಕೆಲಸವನ್ನು ಭಾಳ ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಆದರೂ ಸಹಿತ ಈಗಾಗಲೇ ನಿಮಗೆಲ್ಲ ಗೊತ್ತು, ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡಿದ್ದೀರಿ. ಅಡ್ಮಿಟ್ ಕಾರ್ಡ್ದಲ್ಲಿ ನೀವು ಹಾಸನ ಆರ್ಮಿ ರ್ಯಾಲಿಗೆ ಹೋಗುವಂಥ ಅಭ್ಯರ್ಥಿಗಳು ಏನೇನು ದಾಖಲಾತಿಗಳನ್ನು ಒಯ್ಯಬೇಕು ಅಂತಕ್ಕಂಥದ್ದನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಸರಿಯಾಗಿ ಹಾಲ್ ಟಿಕೆಟನ್ನು ಗಮನಿಸಿ ಅದರಲ್ಲಿ ಏನೇನೋ ದಾಖಲಾತಿಗಳನ್ನು ಒಯ್ಯಬೇಕು ಅವುಗಳನ್ನೆಲ್ಲ ಸರಿಯಾಗಿ ಒರಿಜಿನಲ್ಲು ಮತ್ತು ಜೆರಾಕ್ಸ್ ದ್ವಿಪ್ರತಿ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಸರಿಯಾದ ಸಮಯಕ್ಕೆ ಹೋಗಬೇಕು. ಆಮೇಲೆ ಸರಿಯಾದ ದಿನಾಂಕ, ಸರಿಯಾದ ಸಮಯಕ್ಕೆ ನೀವು ಹಾಜರಾಗಬೇಕು. ಮಳೆ ಬಂತು, ಆ ತೊಂದರೆ ಆಯಿತು, ಈ ತೊಂದರೆ ಆಯಿತು ಏನು ಹೇಳಬಾರ್ದು. ಅಡ್ವಾನ್ಸ್ ಆಗಿ ನೀವು ತಯಾರಿಯಲ್ಲಿರೋದು ಒಳ್ಳೆಯದು. ಆತ್ಮೀಯ ಅಭ್ಯರ್ಥಿಗಳೇ, ಸುಮಾರು 2-3 ವರ್ಷಗಳಿಂದ ಕೊರೋನಾ ಮಹಾಮಾರಿಯಿಂದ ಆರ್ಮಿ ಎಕ್ಸಾಮ್ಗಳು ನಡೀಲಿಲ್ಲ. ಅದೇ ರೀತಿಯಾಗಿ ಈಗ ಒಳ್ಳೆಯ ವೇಕೆನ್ಸಿ ಇದ್ದೀವಿ. ಭಾರತ ದೇಶದಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಸಾಕಷ್ಟು ವೇಕೆನ್ಸಿಗಳು ಖಾಲಿದಾವೆ. ನಿಮ್ಗೆ ಒಳ್ಳೆಯ ಅವಕಾಶ ಅದ. ಆದ್ದರಿಂದ ಈ ಅವಕಾಶವನ್ನು ಬಳಸಿಕೊಂಡು 100ಕ್ಕೆ 100 ಗ್ಯಾರಂಟಿಯಾಗಿ ಈ ಸಲ ಇಂಡಿಯನ್ ಆರ್ಮಿಯನ್ನು ಸೇರಿ ನಿಮಗೆಲ್ಲ ಈ ಹಾಸನ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಾವು ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ಇಲ್ಲಿ ಈ ಗ್ರೌಂಡಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳು ನೀವು ನಮ್ಮ ಸಂಸ್ಥೆಗೆ ಪರೀಕ್ಷೆ ತರಬೇತಿಗೆ ಬರಬಹುದು. ಪರೀಕ್ಷೆ ಸಮಯ ಕಡಿಮೆ ಇದ್ದರೂ ಸಹಿತ ಪಠ್ಯಕ್ರಮವನ್ನು ಮುಗಿಸಿಕೊಡುತ್ತೇವೆ. ಇಲ್ಲಿ ನೋಡಿ ಚೆನ್ನಾಗಿದೆ ಗ್ರೌಂಡು, ವರ್ಕ್ ಮಾಡ್ತಾ ಇದ್ದಾರೆ, ಭಾಳ ಫಾಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾಳೆಯಿಂದನೇ ಇಲ್ಲಿ ರ್ಯಾಲಿಗಳು ಪ್ರಾರಂಭವಾಗ್ತಾ ಇದ್ದಾವೆ. ಈಗಾಗಲೇ ಆರ್ಮಿಯವರು ಬಂದಿದ್ದಾರೆ. ಅವರ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮಳೆರಾಯನಿಂದಾಗಿ ಸ್ವಲ್ಪ ಕೆಲಸ ಮಾಡುವಲ್ಲಿ ತೊಂದರೆಯನ್ನು ಆಗ್ತಾಯಿದೆ. ಆದರೂ ಸಹಿತ ಅವರು ಮಳೆ ಗಾಳಿ ಬಿಸಿಲು ಎನ್ನದೇ
ಅಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸವನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟದಿಂದ ಆರ್ಮಿ ಆಫೀಸರ್ಸು ಮತ್ತು ಅವರ ಜೊತೆ ಎಲ್ಲ ಸಿಬ್ಬಂದಿಯವರು ಸಹಿತ ಈಗಾಗಲೇ ಆಗಮಿಸಿದ್ದಾರೆ. ಈ ರ್ಯಾಲಿಯಲ್ಲಿ ಭಾಗವಹಿಸುವಂಥ ಎಲ್ಲ ಅಭ್ಯರ್ಥಿಗಳು ಯಶಸ್ವಿಯನ್ನು ಕಾಣ್ರಿ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.